ಭಾಳ ಮಂದಿಗೆ ರೋಡ್ ಸೈಡ್ ಸಿಗೋ ಮಿರ್ಚಿ ಅಂದ್ರೆ ಹೊರಗಿನ ಮಿರ್ಚಿ ಇರ್ತಾವಲ್ರಿ ಅವು ಭಾಳ ಲೈಕ್ ಆಗ್ತಾವೆ. ಭಾಳ ಮಸ್ತೂ ಮಾಡಿರ್ತಾರೆ ಬಿಡ್ರಿ ಅವರು. ನೀವು ಹಂಗೆ ಸೇಮ್ ಮಿರ್ಚಿ ಬಜ್ಜಿನ ಮನ್ಯಾಗ ಮಾಡಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡ್ಬೇಕ್ರಿ. ಮೊದಲ ನಾ ಇಲ್ಲೇ ಬಜ್ಜಿ ಮಾಡಕ್ಕೆ ಒಂದು 2 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಚಾನ್ಸಿ ತಗೊಂಡಿನ್ರಿ. ಈಗ ಇದ್ರಾಗ 1 ಟೀ ಸ್ಪೂನಷ್ಟು ಅಜ್ವಾಯಿನ್ನ ಅಂಗೈಯಾಗ ಸ್ವಲ್ಪ ತಿಕ್ಕಿ ಹಾಕಕತ್ತೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಸೋಡಾ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದಾರೆ. ಈಗ ಇದ್ರಾಗ ಒಂದು ಸ್ಪೆಷಲ್ ಸಾಮಗ್ರಿ ಹಾಕಕತ್ತೀನಿ ರೀ. ಅದೇನಪ್ಪ ಅಂತಂದ್ರೆ 1 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು, ರೊಟ್ಟಿ ಮಾಡ್ತೀವಲ್ರಿ ಅದ ಹಿಟ್ಟು. ಜೋಳದ ಹಿಟ್ಟು ಹಾಕ್ಬಿಟ್ಟು ಚಲೋ ತಂಗೆ ಮಿಕ್ಸ್ ಮಾಡ್ತೇನೆ. ಈ ಹಿಟ್ಟು ಹಾಕೋದ್ರಿಂದ ಬಜ್ಜಿ ಭಾಳ ರುಚಿ ಆಗ್ತಾವೆ ಮತ್ತು ಜಾಸ್ತಿ ಎಣ್ಣೆನೂ ಇರಂಗಿಲ್ಲ. ಈಗ ಸ್ವಲ್ಪ ನೀರು ಹಾಕು ಅಂತ ಇದನ್ನು ಚಲೋ ತಂಗೆ ಕಲಿಸ್ತೀನಿ. ಗಂಟಾಗ್ಲಾರ್ದಂಗೆ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಒಮ್ಮೆ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡ್ರಿ ಈ ಹದ ಇದ್ರೆ ಸಾಕು. ಈಗ ಒಂದು ಕೈಲೇ ಈ ಬುಟ್ಟಿ ಹಿಡ್ಕೊಂಬಿಟ್ಟು ಇನ್ನೊಂದು ಕೈಲೇ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ತನಕ ಕೈ ಬಿಡಲಾರ್ದ ಒಂದೇ ಡೈರೆಕ್ಷನ್ನಾಗ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಈ ಸ್ಟೆಪ್ಪು ಭಾಳ ಮುಖ್ಯ. ಎಷ್ಟು ಹೊತ್ತು ಎಷ್ಟು ಚಲೋ ತಂಗೆ ನಾವು ಹಿಟ್ಟನ್ನ ಬೀಟ್ ಮಾಡ್ತೀವಲ್ರಿ ಅಷ್ಟು ಬಜ್ಜಿ ರುಚಿ ಆಗ್ತಾವೆ. ಹಿಂಗೆ ಬೀಟ್ ಮಾಡ್ಕೊಂತ ಹೋದಂಗೆ ಹಿಟ್ಟು ಹಗರಾಗುತ್ತೆ. ಆವಾಗ ಬಜ್ಜಿ ರುಚಿ ಇನ್ನಷ್ಟು ಜಾಸ್ತಿ ಆಗ್ತೈತಿ. ಚಂದಂಗೆ ಸ್ವಲ್ಪ ಹೊತ್ತನ ಬೀಟ್ ಮಾಡಿದ್ಮೇಲೆ ಈಗ ಇದ್ರಾಗ ಒಂದು 2 ಟೀ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಕತ್ತೀನಿ. ಆಮೇಲೆ ಬಜ್ಜಿ ಮಾಡೋಕ್ಕೆ ಸಾಧ್ಯ ಆದ್ರೆ ಈ ಥರದ್ದು ಮೆಣಸಿನ್ಕಾಯಿನ ಆರಿಸಿ ತಗೊಂಬರ್ರಿ. ಇವು ಭಾಳ ಖಾರ ಇರೋದಿಲ್ಲ ಮತ್ತು ಸ್ವಲ್ಪ ರುಚಿನೂ ಇರ್ತಾವೆ. ಈಗ ಹಿಟ್ಟಿನಾಗ ಒಂದು ಮಿರ್ಚಿನ ಎದ್ದು ನೋಡ್ರಿ. ಹಿಟ್ಟು ಮಿರ್ಚಿಗೆ ಎಲ್ಲ ಕಡೆ ಚಲೋ ತಂಗೆ ಹತ್ತಬೇಕು, ಚಂದಂಗೆ ಎಲ್ಲ ಕಡೆ ಕೋಟ್ ಆಗಬೇಕು, ಹರ್ಕೊಂಡು ಹೋಗಬಾರ್ದು. ಅಂದ್ರೆ ಅವಾಗ ಹಿಟ್ಟಿನ ಹದ ಸರಿ ಐತೆ ಅಂತೇಳಿ ಅರ್ಥ. ನೆಕ್ಸ್ಟು ಮೀಡಿಯಮ್ ಫ್ಲೇಮ್ನಾಗ ಎಣ್ಣೆನ ಚಲೋ ತಂಗೆ ಬಿಸಿ ಮಾಡ್ರಿ. ಈಗ ಮಿರ್ಚಿ ತುದಿ ಇರುತ್ತಲ್ರಿ, ತುಂಬ ಏನಿರುತ್ತಲ್ಲ ಅದನ್ನು ಹಿಡ್ಕೊಂಬಿಟ್ಟು ಅದನ್ನು ಮಿರ್ಚಿನ ಹಿಟ್ಟಿನಾಗ ಎದ್ರಿ. ಸೈಡಿಗೆ ಸ್ವಲ್ಪ ಒರೆಸ್ರಿ. ಸಾವಕಾಶ ಇದನ್ನು ಎಣ್ಣಾಗ ಬಿಡ್ರಿ. ಪೂರ ಮಿರ್ಚಿಗೆ ಹಿಟ್ಟು ಹತ್ತಬಾರ್ದು. ಮಿರ್ಚಿ ಸ್ವಲ್ಪ ಹಿಂಗೆ ಕಾಂತಿರ್ಬೇಕು. ಒಂದು ಸಲಕ್ಕೆ ಕಡಾಯಿ ಒಳಗೆ ಎಷ್ಟು ಮಿರ್ಚಿ ಹಿಡಿತಾವಂಥೇಳಿ ನೋಡ್ಕೊಂಡು ಹಾಕ್ರಿ. ಬಜ್ಜಿ ಸ್ವಲ್ಪ ಉಬ್ಬುತ್ತಾವು. ಎಲ್ಲ ಸರಿಯಾಗಿ ಫ್ರೈ ಆಗಬೇಕಪ್ಪ ಅಂತಂದ್ರೆ ಜಾಗ ಬೇಕು. ಅದಕ್ಕೆ ಒಮ್ಮೆ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಬಜ್ಜಿ ಮೇಲೆ ಬಿಸಿ ಬಿಸಿ ಎಣ್ಣೆ ಹಾಕೋ ಅಂತ ಮೀಡಿಯಮ್ ಫ್ಲೇಮ್ನಾಗ 2 ಕಡೆ ಗರಿ ಗರಿ ಆಗೋತನ ಚಲೋ ತಂಗೆ ಫ್ರೈ ಮಾಡಿದ್ರೆ ಬಜ್ಜಿ ರೆಡಿ ಆಗ್ತಾವೆ. ಆದ್ರೆ ರೋಡ್ ಸೈಡ್ ಬಜ್ಜಿ ಮಾಡೋರು ಹಿಂಗೆ ಮಾಡೋದಿಲ್ರಿ. ಮಿರ್ಚಿನ ಎಣ್ಣೆಗೆ ಹಾಕಿ ಸ್ವಲ್ಪ ಅವನ್ನ ಫ್ರೈ ಮಾಡಿ ತೆಗೆದು ಸೈಡಿಗೆ ಎತ್ತಿಡ್ತಾರ. ಆಮೇಲೆ ಯಾರ್ಯಾರ ಗಿರಾಕಿ ಬಂದಾಗ ಸ್ವಲ್ಪ ಕರ್ದಿಟ್ಟಿದ್ದು ಬಜ್ಜಿ ಇರ್ತಾವಲ್ರಿ ಅವನ್ನ ಮತ್ತೆ ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತನ ಅವನ್ನ ಚಲೋ ತಂಗೆ ಫ್ರೈ ಮಾಡ್ತಾರ. ಅವಾಗ ಬಜ್ಜಿ ಭಾಳ ಮಸ್ತ್ ಗರಿ ಗರಿ ಆಗ್ತಾವೆ ಮತ್ತು ಭಾಳ ರುಚಿನೂ ಆಗ್ತಾವೆ. ಮತ್ತು ಅವರು ಗಿರಾಕಿಗೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ಟಂಗೂ ಆಗುತ್ತೆ. ನಿಮ್ಗೆ ಮತ್ತು ಬಜ್ಜಿನ ಫ್ರೈ ಮಾಡೋಕೆ ಲೈಕ್ ಆಗೋದಿಲ್ಲಪ್ಪ ಅಂತಂದ್ರೆ ಒಂದೇ ಸಲಕ್ಕೆ ನೀವು 2 ಕಡೆ ಚಲೋ ತಂಗೆ ಗರಿ ಗರಿ ಆಗೋತನ ಫ್ರೈ ಮಾಡಿ ತೆಗಿರಿ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಮಿರ್ಚಿ ರೆಡಿ. ಬಿಸಿ ಬಿಸಿ ಕಡಕ್ ಚಾ ಜೋಡಿ ಮಸ್ತ್ ಖಾರ ಬಜ್ಜಿನ ಎಂಜಾಯ್ ಮಾಡಿರಿ. ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.